ಮಾರ್ಟಿನ್ ಟ್ರೈಲರ್ ಇವತ್ತು ಗ್ರ್ಯಾಂಡ್ ಆಗಿ ವೀರೇಶ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರುವಂತದ್ದು. ಸದ್ಯಕ್ಕೆ ಉದಯ್ ಕೆ ಮೆಹ್ತಾ ಅವರ ಪುತ್ರ ಸೂರಜ್ ಉದಯ್ ಮೆಹ್ತಾ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ಈ ಒಂದು ಬಿಗ್ ಸ್ಕ್ರೀನ್ ಮೇಲೆ ಮಾರ್ಟಿನ್ ಅಬ್ಬರವನ್ನ ನೋಡಿದ್ರಿ, ಫ್ಯಾನ್ಸ್ ಜೊತೆ ಎಲ್ಲ ನೋಡಿರುವಂತದ್ದು, ನಿಮಗೆ ಏನು ಅನ್ನಿಸ್ತು? ಫ್ಯಾನ್ಸಿಗೆ ಎಷ್ಟು ಖುಷಿ ಆಯಿತು, ನನಗೂ ಅಷ್ಟೇ ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಟ್ರೇಲರ್ನ. ಸೊ ಎಲ್ಲರೂ ಖುಷಿನೇ ನನ್ನ ಖುಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪ ಈ ಪ್ರಾಜೆಕ್ಟ್ಗೆ ಬಂಡವಾಳ ಹೂಡಿರೋವಂಥದ್ದು ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇದೆ? ಈ ಒಂದು ಪ್ರಾಜೆಕ್ಟು ನೀವು ನೋಡ್ತಿರೋದು ಬೇರೆ ಲೆವೆಲಲ್ಲೇ ಮಾಡ್ತಿದ್ದೀವಿ. ಸೊ ಅದ್ರ ತಕ್ಕಂತೆ ಖರ್ಚು ಕೂಡ ಆಗಿದೆ. ಸೊ ನನಗೇನು ಹೇಳೋದು, ಈ ಮೇಕಿಂಗಲ್ಲಿ ಆ ಒಂದು ಫೈರ್ ಶಾಟ್ಸ್ ಎಲ್ಲ ನಾವು ನೋಡ್ತಾ ಇದ್ರೆ ಹಾಲಿವುಡ್ ಸಿನಿಮಾ ರೇಂಜಿಗೆ ಬಂದಿದೆ ಅನ್ನೋವಂಥದ್ದು ಎಲ್ಲ ಅಭಿಮಾನಿಗಳು ಮಾತಾಡ್ತಿರೋವಂಥದ್ದು. ಪರ್ಸ್ನಲಿ ನಿಮ್ಮ ವ್ಯೂ ಪ್ರಕಾರ ನೋಡೋದಾದರೆ ಧ್ರುವ ಅವರಲ್ಲಿ ನಿಮಗೇನು ಇಷ್ಟ ಆಯಿತು? ಧ್ರುವ ಅವರ ಆ್ಯಕ್ಟಿಂಗು, ವರ್ಕ್ ಎಥಿಕ್ಕು, ಹಾಗೆ ಅವರ ವರ್ಕ್ ಇಂಟೆನ್ಸಿಟಿ ಏನಿದೆಯಲ್ಲ ಅದು ತುಂಬ ಮೆಚ್ಚಬೇಕು. ಯಾಕಂದರೆ ಪ್ರತಿ ಮೂವಿಯಲ್ಲೂ ಅವರು ಡಿಫ್ರೆಂಟಾಗಿ ಬರ್ತಾಯಿದ್ದಾರೆ. ಈ ಮೂವಿಗೆ ವೆಯ್ಟ್ ಪುಟ್ ಆನ್ ಮಾಡಿದರು. ಸೊ ಸ್ಪೆಸಿಫಿಕ್ ಟು ಎವ್ರಿ ಮೂವಿ ಅವರ ಪ್ರಿಪ್ರೇಷನ್ ಏನಿದೆ ಅದು ತುಂಬ ಹೇಳ್ಕೊಳ್ಬೇಕಾದ ವಿಷಯ. ಅಪ್ಪ ಮನೆಯಲ್ಲಿ ಮಾರ್ಟಿನ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ? ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಬಟ್ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇದೆಯಲ್ಲ, ಸೊ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಅವು ಪ್ರೊಡ್ಯೂಸರ್ ಮಗ ಆಗಿರೋದ್ರಿಂದ ಈ ಪ್ರಶ್ನೆ, ನೀವು ಏನಾದರೂ ಚಿತ್ರರಂಗಕ್ಕೆ ಬರಬೇಕನ್ನುವಂಥ ಆಸೆ ಇದೆಯಾ? ಸದ್ಯಕ್ಕಿಲ್ಲ. ಪ್ರೊಡ್ಯೂಸರ್ ಆಗ್ತೀರಾ, ಡೈರೆಕ್ಟರ್ ಆಗ್ತೀರಾ, ಯಾವ ಒಂದು ವಿಭಾಗದಲ್ಲಿ? ಪ್ರೊಡ್ಯೂಸರ್ ಆಗಿ ನೀವೇನಾದರೂ ಒಂದು ಇನಿಷಿಯೇಟಿವ್ ತಗೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನೋ ಥರ? ಸದ್ಯಕ್ಕೆ ಯಾವುದೂ ಇಲ್ಲ, ಬಂದರೆ ನಿಮಗೆ ತಿಳಿಸ್ತೀನಿ ಮೊದಲು. ಥ್ಯಾಂಕ್ ಯು. ಇದೆಷ್ಟು ಸೂರಜ್ ಅವರ ಮಾತಾಯಿತು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಕಿತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಮಾರ್ಟಿನ್ ಟ್ರೈಲರ್ ಇವತ್ತು ಗ್ರ್ಯಾಂಡ್ ಆಗಿ ವೀರೇಶ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರುವಂಥದ್ದು. ಸದ್ಯಕ್ಕೆ ಉದಯ್ ಕೆ ಮೆಹ್ತಾ ಅವರ ಪುತ್ರ ಸೂರಜ್ ಉದಯ್ ಮೆಹ್ತಾ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ಈ ಒಂದು ಬಿಗ್ ಸ್ಕ್ರೀನ್ ಮೇಲೆ ಮಾರ್ಟಿನ್ ಅಬ್ಬರವನ್ನ ನೋಡಿದ್ರಿ, ಫ್ಯಾನ್ಸ್ ಜೊತೆ ಎಲ್ಲ ನೋಡಿರೋವಂಥದ್ದು, ನಿಮಗೇನು ಅನ್ನಿಸ್ತು? ಫ್ಯಾನ್ಸಿಗೆ ಎಷ್ಟು ಖುಷಿ ಆಯಿತು, ನನಗೂ ಅಷ್ಟೇ ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಟ್ರೇಲರ್ನ. ಸೊ ಎಲ್ಲರೂ ಖುಷಿನೇ ನನ್ನ ಖುಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪ ಈ ಪ್ರಾಜೆಕ್ಟ್ಗೆ ಬಂಡವಾಳ ಹೂಡಿರೋವಂಥದ್ದು ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇದೆ? ಈ ಒಂದು ಪ್ರಾಜೆಕ್ಟು ನೀವು ನೋಡ್ತಿರೋದು ಬೇರೆ ಲೆವೆಲಲ್ಲೇ ಮಾಡ್ತಿದ್ದೀವಿ. ಸೊ ಅದ್ರ ತಕ್ಕಂತೆ ಖರ್ಚು ಕೂಡ ಆಗಿದೆ. ಸೊ ನನಗೇನು ಹೇಳೋದು, ಈ ಮೇಕಿಂಗಲ್ಲಿ ಆ ಒಂದು ಫೈರ್ ಶಾಟ್ಸ್ ಎಲ್ಲ ನಾವು ನೋಡ್ತಾ ಇದ್ರೆ ಹಾಲಿವುಡ್ ಸಿನಿಮಾ ರೇಂಜಿಗೆ ಬಂದಿದೆ ಅನ್ನೋವಂಥದ್ದು ಎಲ್ಲ ಅಭಿಮಾನಿಗಳು ಮಾತಾಡ್ತಿರೋವಂಥದ್ದು. ಪರ್ಸ್ನಲಿ ನಿಮ್ಮ ವ್ಯೂ ಪ್ರಕಾರ ನೋಡೋದಾದರೆ ಧ್ರುವ ಅವರಲ್ಲಿ ನಿಮಗೇನು ಇಷ್ಟ ಆಯಿತು? ಧ್ರುವ ಅವರ ಆ್ಯಕ್ಟಿಂಗು, ವರ್ಕ್ ಎಥಿಕ್ಕು, ಹಾಗೆ ಅವರ ವರ್ಕ್ ಇಂಟೆನ್ಸಿಟಿ ಏನಿದೆಯಲ್ಲ ಅದು ತುಂಬ ಮೆಚ್ಚಬೇಕು. ಯಾಕಂದರೆ ಪ್ರತಿ ಮೂವಿಯಲ್ಲೂ ಅವರು ಡಿಫ್ರೆಂಟಾಗಿ ಬರ್ತಾಯಿದ್ದಾರೆ. ಈ ಮೂವಿಗೆ ವೆಯ್ಟ್ ಪುಟ್ ಆನ್ ಮಾಡಿದರು. ಸೊ ಸ್ಪೆಸಿಫಿಕ್ ಟು ಎವ್ರಿ ಮೂವಿ ಅವರ ಪ್ರಿಪ್ರೇಷನ್ ಏನಿದೆ ಅದು ತುಂಬ ಹೇಳ್ಕೊಳ್ಬೇಕಾದ ವಿಷಯ. ಅಪ್ಪ ಮನೆಯಲ್ಲಿ ಮಾರ್ಟಿನ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ? ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಬಟ್ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇದೆಯಲ್ಲ, ಸೊ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಅವು ಪ್ರೊಡ್ಯೂಸರ್ ಮಗ ಆಗಿರೋದ್ರಿಂದ ಈ ಪ್ರಶ್ನೆ, ನೀವು ಏನಾದರೂ ಚಿತ್ರರಂಗಕ್ಕೆ ಬರಬೇಕನ್ನುವಂಥ ಆಸೆ ಇದೆಯಾ? ಸದ್ಯಕ್ಕಿಲ್ಲ. ಪ್ರೊಡ್ಯೂಸರ್ ಆಗ್ತೀರಾ, ಡೈರೆಕ್ಟರ್ ಆಗ್ತೀರಾ, ಯಾವ ಒಂದು ವಿಭಾಗದಲ್ಲಿ? ಪ್ರೊಡ್ಯೂಸರ್ ಆಗಿ ನೀವೇನಾದರೂ ಒಂದು ಇನಿಷಿಯೇಟಿವ್ ತಗೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನೋ ಥರ? ಸದ್ಯಕ್ಕೆ ಯಾವುದೂ ಇಲ್ಲ, ಬಂದರೆ ನಿಮಗೆ ತಿಳಿಸ್ತೀನಿ ಮೊದಲು. ಥ್ಯಾಂಕ್ ಯು. ಇದೆಷ್ಟು ಸೂರಜ್ ಅವರ ಮಾತಾಯಿತು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಕಿತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.